ಸುಲೋಚನಾ, ಕಾಫಿ ಭಾಳ ಚೆನ್ನಾಗಿದೆ. ನೀನು ಏನೇ ಆದರೂ ನನ್ನ ತಂಗಿ ಹತ್ರ ಕಾಫಿ ಮಾಡೋದನ್ನ ಕಲಿಬೇಕು. ಹೌದು ಸೀತಾ, ನಿನ್ ಕೈಲಿ ಏನ್ ಅಡಿಗೆ ಮಾಡಿದ್ರು ಅದು ಚೆನ್ನಾಗಿರುತ್ತೆ. ನಿಮ್ಮ ಅಣ್ಣ ಅಂತೂ ಒಂದೊಂದು ತುತ್ತು ತಿನ್ನೋವಾಗ್ಲೂ ಹೊಗಳ್ತಾನೆ ಇರ್ತಾರೆ. ನಿನ್ನ ಅಡಿಗೆ ತುಂಬಾ ಸೂಪರ್ ಆಗಿರುತ್ತೆ ಅಂತ. ಅದಕ್ಕೆ ತಿಂಡಿ ರೆಡಿ ಇದೆ, ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೊರಡಿ. ಸೀತಾ, ನೀನ್ ಹೇಗೂ ಮದ್ವೆ ಆಗ್ತಿದ್ಯಾ, ಅಷ್ಟು ದೊಡ್ಡ ಮನೆ ಸೇರ್ಕೋತಾ ಇದೀಯಾ, ನಿನ್ ಬದುಕೇ ಬದಲಾಗೋಯ್ತು ನೋಡು. ಆದ್ರೂ ಈ ಮನೆ ಬಾಡಿಗೆ ಕಟ್ತೀನಿ, ಗಂಡನೇ ಮಾಲೀಕ, ಅವನಿಗೆ ಬಾಡಿಗೆ ಹಣ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ಈ ಮನೆ ಖಾಲಿ ಬಿಡೋ ಬದಲು ನಿಮ್ಮ ಅಣ್ಣನ ಹೆಸರಿಗೆ ಬರಿಬಾರ್ದಾ? ಸೀತಾ, ನಾವಿನ್ನು ಜೀವನದಲ್ಲಿ ಸ್ವಂತ ಮನೆ ಕಟ್ಕೊಳ್ಳೋದು ಅಷ್ಟರಲ್ಲೇ ಇದೆ. ನಿಮ್ಮ ಅಣ್ಣನ ಸಂಪಾದನೆ ನಿನಗೆ ಗೊತ್ತಲ್ವಾ? ಅದಕ್ಕೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮ್ಮ ಹೆಸರಿಗೆ ಬರೆದ್ಬಿಡ್ಬಾರ್ದಾ? ನಾವಿಲ್ಲೇ ಬದುಕೋತೀವಿ. ನೀನ್ ಬೇಕಾದ್ರೆ ತವ್ರ ಮನೆ ಅಂತ ಅವಾಗ ಹೋಗಿ ಬರ್ತಾ ಇರ್ಬೋದು. ಅಪ್ಪ ಅಮ್ಮನ ಜಾಗದಲ್ಲಿ ಅಣ್ಣ ಅತ್ತಿಗೆ ಇರ್ತೀವಿ. ಸಿಹಿನು ರಜೆಗೆ ಅವಾಗ ಕರ್ಕೊಂಡು ಬರ್ತಾ ಇರು. ಏನಂತೀಯ? ನನ್ನ ತಂಗಿ ಕಣೆ ಅವಳು, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ. ಇನ್ನು ನಾವು ಸ್ವಂತದವರು, ನಮಗ್ ಒಳ್ಳೇದು ಮಾಡದೇ ಇರ್ತಾಳ? ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ ಅಣ್ಣ, ಆದರೆ ಈ ಮನೇನ ನಿಮ್ಮ ಹೆಸರಿಗೆ ಬರೆಯೋಕ್ಕಾಗಲ್ಲ. ಅಲ್ಲ ಸೀತಾ, ನಾವೇನ್ ಹೊರಗ್ನವ್ರ? ನಮಗೆ ನೀನು ಇಷ್ಟೊಂದು ಇಬ್ರು ಅಣ್ಣ ಅತ್ತಿಗೆನೇ ಆದರೂ ಅದರ ನೀವು ಯಾವತ್ತೂ ನಡ್ಕೊಂಡಿಲ್ಲ. ಅದನ್ನ ನಾನು ಮರ್ತು ಇಲ್ಲ. ಈಗ ನಾವು ದೂರ ಇದ್ದೀವಿ, ಚೆನ್ನಾಗಿದ್ದೀವಿ. ಈ ಸಂಬಂಧ ಹೀಗೆ ಇರಲಿ ಅತ್ತಿಗೆ. ಸಿಹಿ ಹುಟ್ಟಬೇಕಿದ್ರೆ ನೀವು ನನ್ನನ್ನು ಸಿಹಿನ ನಡ್ಸ್ಕೊಂಡಿದ್ದ ರೀತಿ ಅದನ್ನು ನಾನು ಮರ್ತಿಲ್ಲ. ನೀವು ನನ್ನ ದೂರ ತಳ್ಳಿದ್ರಲ್ಲ, ಆಗ ನನ್ನ ಪಾಲಿಗೆ ಅಂತ ನನಗಿದ್ದಿದ್ದು ಈ ಮನೆ ಮತ್ತು ಸಿಹಿ ಮಾತ್ರ. ಅಲ್ಲ, ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ. ಅದಕ್ಕೆ ಈ ಮನೇಲಿ ನನಗೆ ತುಂಬ ನೆನಪುಗಳಿದೆ. ಅದಕ್ಕೆಲ್ಲ ಹೊಸ ಬಣ್ಣ ಬಳಿದು ನಿಮ್ಮ ಕೈಗೂ ಒಪ್ಸೋಕ್ಕಾಗಲ್ಲ. ಈ ಮನೆ ಖಾಲಿ ಇದ್ರೂ ಪರವಾಗಿಲ್ಲ, ಖಾಲಿ ಮನೆಗೆ ನಾನು ಬಾಡಿಗೆ ಕಟ್ಕೊಂಡಿರ್ತೀನಿ. ಸಾರಿ ಅದಕ್ಕೆ. ಬನ್ನಿ ತಿಂಡಿ ತಿನ್ನಿ. ತಿಂಡಿ ತಿಂತ ಕೂರಕ್ಕೆ ನಮಗೆ ಟೈಮ್ ಇಲ್ಲ, ನಾವು ಹೊರಡ್ತೀವಿ. ಬಾರೆ. ಅಯ್ಯ, ಮಾಡಿರೋ ತಿಂಡಿ ವೇಸ್ಟ್ ಆಗುತ್ತೆ, ದಬ್ಬಕ್ಕಾದ್ರೆ ಹಾಕೊಂಡ್ಬರ್ತೀನಿ ಇರು. ಸ್ವಂತ ಮನೆ ಅನ್ನೋದು ನಾವು ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಬಾಡಿಗೆ ಮನೆನೇ ಚಿತ್ರಾನ್ನಂತ. ಏನು ಕರ್ಮನೋ ಏನೋ ನಮ್ದು. ಪ್ರಿಯಾ, ಇನ್ನೂ ಹೊರಟಿಲ್ವಾ? ತಿಂಡಿ ತಿನ್ಬೇಕಾದ್ರೆ ಲೇಟ್ ಆಯ್ತು ಅಂತ ಅಷ್ಟು ಅವಸರ ಮಾಡಿದೆ, ಬೇಗ ಹೊರಡಬಾರ್ದಾ? ಓ ಈರಮ್ಮ, ಒಂದ್ ಸ್ವಲ್ಪ ಕಾಜಲ್ ಹಚ್ಕೋತಾ ಇದೀನಿ. ಅಳಿಯಂದ್ರೇನ್ ಸ್ನಾನಕ್ಕೆ ಹೋಗಿದಾರೇನೆ? ರಾತ್ರಿ ಎಷ್ಟೊತ್ತಿಗೆ ಬಂದ್ರು? ಅವರು ನೆನೆ ನೈಟ್ ಬಂದಿಲ್ಲ. ಬರ್ಲಿಲ್ವಾ? ಎಲ್ಲಿದ್ದಾರೆ? ಏನ್ ಕತೆ? ಫೋನ್ ಮಾಡಿದ್ಯಾ ಇಲ್ವಾ? ಫೋನ್ ಕನೆಕ್ಟ್ ಆಗ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲೇ ಪ್ರಿಯಾ. ರಾಮ್ಗಾದ್ರು ಫೋನ್ ಮಾಡಿ ಹೇಳು, ಅಳಿಯಂದ್ರ ರಾತ್ರಿ ಮನೆಗೆ ಬರ್ಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ ಅಂತ. ಏನ್ ಸರಿಯಾಗಿ ವಿಚಾರಿಸ್ಕೊಳ್ಳೋದೇ ಇಲ್ಲ ಪ್ರಿಯಾ. ಇದ್ಯಾಕೋ ಸರಿ ಕಾಣ್ತಿಲ್ಲ ನನ್ಗೆ. ಓ ಗಾಡ್ ಮಾ, ನೀನು ಟೆನ್ಷನ್ ಮಾಡ್ಕೊಂಡು ನಂಗೂ ಟೆನ್ಷನ್ ಕೊಡ್ಬೇಡ. ರಾಮ್ಗೆ ಹೇಳೋ ಅಷ್ಟು ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಆಗಿ ಅವರೇ ನಿನ್ ಗಂಡನ್ ನೋಡ್ಕೋತೀನಿ ಅಂತ ನಂಗೆ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಆಸ್ ಇನ್ ಅ ಜೋಕ್.
ಅವ್ರು ರಾಮ್ ಜೊತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಅದು ಇದು ಕೆಲಸ ಅಂತ ಬ್ಯುಸಿ ಇರ್ತಾರೆ. ಅಲ್ಲಿ ಟೈಮಿಂಗ್ಸ್ ಬೇರೆ, ನಮ್ಮ ಟೈಮಿಂಗ್ಸ್ ಬೇರೆ. ಫ್ರೀ ಆದಾಗ ಅವರೇ ಮಾಡ್ತಾರೆ. ನೀನ್ ಏನೇ ಹೇಳು ಇದೆಲ್ಲ ಸರಿ ಇಲ್ಲ. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ಪ್ರಿಯಾ. ಪ್ಲೀಸ್ ನೀನು ಓವರ್ ಥಿಂಕಿಂಗ್ ಬುದ್ಧಿನ ಫಸ್ಟ್ ನಿಲ್ಲಿಸು ಆಯ್ತಾ? ನಾನೀಗ ಆಫೀಸಿಗೆ ಹೊರಡ್ತಿದ್ದೀನಿ. ಅವ್ರ ಕಾಲ್ ಏನಾದರೂ ಕನೆಕ್ಟ್ ಆದರೆ ಅಥವಾ ಅವ್ರು ಡೈರೆಕ್ಟಾಗಿ ಆಫೀಸಿಗೆ ಬಂದರೆ ನಾನು ಹಿಂಗೆ ಕಾಲ್ ಮಾಡಿ ತಿಳಿಸ್ತೀನಿ. ಓಕೆನಾ? ಬಾಯ್. ಅಶೋಕ್ 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 ಎದ್ದೇಳಿ ಮೇಲೆ ಏನಾಯ್ತು ನಿಮ್ಗೆ? ಅಶೋಕ್ 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 ಕಣ್ಬಿಡಿ. ಅಶೋಕ್ ಅಶೋಕ್ ಅಮ್ಮ ಅಮ್ಮ ಬನ್ನಿ ಇಲ್ಲಿ. ಅಶೋಕ್ ಕಣ್ಬಿಡಿ, ಏನಾಯ್ತು ನಿಮ್ಗೆ? ಅಶೋಕ್ 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 ಕಣ್ಬಿಡಿ, ಏನಾಯ್ತು ನಿಮ್ಗೆ? ಅಶೋಕ್ ಹಾಯ್ ಸೀತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅರೆ ಏನಾಯ್ತು ನಿಮಗೆ? ವಾಯ್ಸ್ ಇಷ್ಟೊಂದು ಡಲ್ ಆಗಿದೆ. ಓ ಯು ಫೈನ್? ದಯವಿಟ್ಟು ಸುಳ್ಳು ಹೇಳಬೇಡಿ. ನನಗೆ ಗೊತ್ತು ನೀವು ಸುಳ್ಳು ಹೇಳೋರಲ್ಲ ಅಂತ. ಆದರೂ ನಂಗೆ ಏನಾಗಿಲ್ಲ, ಐ ಆಮ್ ಫೈನ್ ಅಂತ ಸುಳ್ಳು ಹೇಳ್ತೀರಲ್ಲ, ಅದನ್ನ ಹೇಳಬೇಡಿ ಅಂತ. ನಿಜ ಹೇಳ್ಬೇಕಾದ್ರೆ ನಿಮ್ಗೆ ಅದನ್ನೂ ಹೇಳಕ್ ಬರಲ್ಲ, ಆದರೂ ಹೇಳ್ತೀರಾ. ಇಲ್ಲ ರಾಮ್, ಐ ಆಮ್ ಫೈನ್, ಏನೂ ಆಗಿಲ್ಲ. ಓಕೆ, ನಂಬ್ತೀನಿ. ಮತ್ತೆ ಆಫೀಸ್ಗೆ ಹೊರಟ್ರಾ? ಅದು ಆ್ಯಕ್ಚುಲಿ ನಾನು ಯಾಕೆ ಕಾಲ್ ಮಾಡಿದಂದ್ರೆ, ಸಿಹಿಗೆ ಇನ್ನೂ ಸಮ್ಮರ್ ಹಾಲಿಡೇಸ್ ಎಷ್ಟು ದಿನ ಇದೆ? ಅಲ್ಲ, ರಿಂಗ್ ಸೆರ್ಮನಿ ಯಾವಾಗ ಇಟ್ಕೊಬೋದು ಅಂತ ಕೇಳಕ್ಕೆ. ನಮ್ಮಿಂದಾಗಿ ಅವಳ ಸ್ಕೂಲ್ಗಾಗಲಿ ಅವಳ ಅಡ್ಮಿಷನ್ಗಾಗಲಿ ತೊಂದರೆ ಆಗಬಾರ್ದಲ್ವಾ, ಅದಕ್ಕೆ ಇದನ್ನೆಲ್ಲ ನೋಡಿಕೊಂಡೇ ಪ್ಲ್ಯಾನ್ ಮಾಡೋಣ ಸೀತಾ. ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ರಾಮ್. ಸಿಹಿ ನೆನ್ನೆ ತಾನೇ ಕೇಳ್ತಾ ಇದ್ರು, ಸಮ್ಮರ್ ಹಾಲಿಡೇಸಲ್ಲಿ ಮದುವೆ ಆಗುತ್ತೆ ಅಲ್ವಾ ಅಂತ. ರಿಂಗ್ ಸೆರ್ಮನಿ ಅಂತೂ ಹಾಗೆ ಆಗುತ್ತೆ, ಡೋಂಟ್ ವರಿ. ಮತ್ತೆ ಏನೂ ಇಲ್ಲ, ಮಾಮೂಲಿ. ಸಿಹಿನ ಎಬ್ಸಿ ತಿಂಡಿ ಕೊಟ್ಟು ನಾನು ಆಫೀಸ್ಗೆ ಹೊರಡಬೇಕು. ಅಷ್ಟೇ ತಾನೇ, ಬೇರೇನು ಪ್ರಾಬ್ಲಮ್ ಇಲ್ಲಲ್ಲ? ಏನೂ ಇಲ್ಲ ರಾಮ್, ನೀವಿದ್ದೀರಲ್ಲ, ನೀವಿದ್ರೆ ನನಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಆದರೂ ನಾನು ರಾಮ ಅಂತ ಹೆಸರು ಹೇಳ್ಕೊತೀನಿ ನಿಮ್ಮದು. ಆಗ ಎಲ್ಲ ಪ್ರಾಬ್ಲಮ್ಸ್ ಓಡೋಗುತ್ತೆ. ನೀವು ನನ್ನ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ನಿಮ್ಮ ರಾಮ್ ಬಗ್ಗೆನಾ? ಇಬ್ಬರ ಹೆಸರು ಒಂದೇ ಅಲ್ವಾ? ಇಬ್ಬರೂ ನನ್ನ ಜೊತೆ ಇರ್ತಾರೆ, ಇಬ್ಬರೂ ನನ್ನ ಕಾಯ್ತಾರೆ. ಸೀತಾ, ಈ ನಿಮ್ಮ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಗೊತ್ತು. ಸರಿ, ಹಾಗಾದ್ರೆ ಆಫೀಸಲ್ಲಿ ಸಿಗೋಣ. ಓಕೆ ರಾಮ್, ಬಾಯ್. ಬಾಯ್. ಎಲ್ಲಾನು ನಾನೇ ಮಾತಾಡ್ಬೇಕು ಅಲ್ಲಯ್ಯ? ಅವಳ ಮುಂದೆ ನಿನಗೆ ಬಾಯಿನೇ ಬರಲ್ವಾ? ಆ ಮನೇನ ನನ್ನ ಹೆಸರಿಗೆ ಬರಿ ಅಂತ ಒಂದು ಮಾತು ಹೇಳಕ್ಕಾಗಲ್ವಾ? ಅಯ್ಯ, ನಿಂಗೇನೆಲ್ಲ ಮರ್ತೋಯ್ತಾ? ಮೊದಲು ಸೀತಾನೇ ದುಡ್ದು ಮನೆನೆಲ್ಲ ನಿಭಾಯಿಸ್ತಾ ಇದ್ದಿದ್ದು. ಆಗ ನಾನೊಂದು ಚೂರು ಸಹಾಯನೂ ಮಾಡ್ತಾ ಇರಲಿಲ್ಲ. ಮಗು ಹುಟ್ಟಿದ ಮೇಲೆ ನಾವೇ ತಾನೇ ಅವಳು ಸರಿ ಇಲ್ಲ ಅಂತ ಹಾರಾಡಿ ಎಗರಾಡಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಆ ಮನೆ ಬಿಟ್ಟು ಹೊರಗೆ ಬಂದಿದ್ದು. ಈಗ ಯಾವ ಮುಖ ಇಟ್ಕೊಂಡು ಹೋಗಿ ಮನೆನ ನನ್ನ ಹೆಸರು ಬರ್ಕೊಡು ಅಂತ ಕೇಳಲಿ? ಮದುವೆ ಆಗ್ತಿದ್ದಾಳಲ್ಲ, ಇವಾಗ ಯಾಕೆ ಅವಳಿಗೆ ಆ ಮನೆ ಬೇಕಂತೆ? ನೀನು ಏನೇ ಹೇಳು, ಈ ಮದುವೆನಲ್ಲಿ ನನಗೊಂದು ವಾಸನೆ ಹೊಡಿತಿದೆ. ಏನ್ ವಾಸನೆ? ಅಲ್ಲ ರೀ, ದೇಸಾಯಿ ಮನೆತನ ಅಂದ್ರೆ ಎಷ್ಟು ದೊಡ್ಡ ಶ್ರೀಮಂತರು, ಎಷ್ಟು ದೊಡ್ಡ ಕುಟುಂಬ. ಅಂಥವ್ರಿಗೆ ಪ್ರಪಂಚದಲ್ಲಿ ಬೇರೆ ಯಾರು ಹೆಣ್ಣೆ ಸಿಗ್ಲಿಲ್ವಾ? ಒಂದು ಮಗು ಇರೋ, ಅದು ಸಕ್ಕರೆ ಕಾಯಿಲೆ ಮಗು ಇರೋ ಸೀತಾನೇ ಬೇಕಾಗಿತ್ತ. ಅವನೇನೋ ಹುಡುಗ ಲವ್ ಮಾಡ್ದ, ಹಾಗಂತ ಮನೆಯವರು ಸಂಭ್ರಮದಿಂದ ಈ ಸಂಬಂಧ ಕುದುರ್ಸಕ್ ಬರ್ತಿದಾರಲ್ಲ. ಸಿಹಿ ಅಪ್ಪ ಯಾರು, ಅವನ್ ಬದುಕಿದಾನ ಸತ್ತಿದಾನ ಅಂತ ಒಂದು ಮಾತಾದ್ರೂ ಕೇಳಿದ್ರ ಅವರು? ಈಗ ಅವ್ರೇನಾದ್ರೂ ನಿನ್ನ ಪ್ರಶ್ನೆ ಕೇಳಿದ್ರೆ ನಿನ್ ಕೈಲಿ ಉತ್ತರ ಕೊಡಕ್ ಆಗತ್ತಾ? ಈಗ ನಾನೇ ಕೇಳ್ತೀನಿ, ಹೇಳು, ಸಿಹಿ ಅಪ್ಪ ಯಾರು? ಗೊತ್ತಿಲ್ಲ. ಅವನೀಗ ಬದುಕಿದಾನೋ ಇಲ್ವೋ?
ಗೊತ್ತಿಲ್ಲ. ಈಗ ನಾನು ಕೇಳ್ತೀನಿ, ನೀನು ಹೇಳು, ಅವನು ಇದಾನ ಇಲ್ವಾ? ಗೊತ್ತಿಲ್ಲ. ಅವನ ಹೆಸರು ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಹಾ, ಅಣ್ಣಾಗಿ ನಿನಗೆ ಗೊತ್ತಿಲ್ಲ, ಇನ್ ನನಗೇನ್ ಗೊತ್ತಿರುತ್ತೆ? ಅವಳು ಗರ್ಭಿಣಿ ಆದ್ಲು, ಮಗು ಆಯ್ತು. ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ನೀನೇನೋ ಅವಳ ಮೇಲೆ ಕೋಪ ಮಾಡ್ಕೊಂಡು ಸಂಬಂಧ ಕಡ್ದ್ಬಿಟ್ಟೆ. ಆದ್ರೆ ನಾನೇ ಅವಳು ದುಡಿತಾ ಇದ್ದಾಳಲ್ಲ, ನಮಗ್ ಸಹಾಯ ಆಗತ್ತೆ ಅಂತ ಹೋಗೋದು ಬರೋದು ಇನ್ನೂ ಇಟ್ಕೊಂಡಿದೀನಿ. ನಾನು ಹೋದಾಗೆಲ್ಲ ಚಿತ್ರಾನ್ನ, ದೋಸೆ, ತರಕಾರಿ ಅವಳು ಕೊಡ್ತಾಳೆ. ಇದು ಬಿಟ್ರೆ ಅವಳು ನನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲಪ್ಪ. ಅವಳ ಜೀವನ ಚರಿತ್ರೆ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ನಿನಗೆ ಏನು ಸಮಸ್ಯೆ? ಈ ಮದ್ವೆನೇ ಸಮಸ್ಯೆ ಅಂತ ನನಗ ಅನ್ನಿಸ್ತಿದೆ. ಶ್ರೀಮಂತರೆಲ್ಲ ನಮ್ ಸೀತನ್ನ ಮನೆ ಸೊಸೆ ಮಾಡ್ಕೊಂಡು ಏನೋ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅಲ್ಲಯ್ಯ, ನೀನೇ ಯೋಚನೆ ಮಾಡು. ಅಣ್ಣ ಅದಕ್ಕೆ ಅಂತ ನಾವಿದೀವಿ ತಾನೆ. ಈ ಸಂಬಂಧದ ಬಗ್ಗೆ ನಮ್ಮ ಹತ್ರ ಒಂದು ಮಾತಾದ್ರೂ ಕೇಳಿದ್ರ ಓಹೋ ಕಣ್ಣು ಮುಚ್ಚಿ ಸೀತನ್ನ ಒಪ್ಕೊಳ್ಳೋಕೆ ಅವಳ ರಂಬೆನ ಊರ್ವಶಿನ? ಓಹೋ, ಮದುವೆ ಆಗಕ್ಕೆ ರಂಬೆನೋ ಊರ್ವಶಿನೋ ಮೇನಕೇನೋ ಆಗ್ಬೇಕು ಅಂತಿದ್ರೆ ನಿನಗ್ ಮದುವೆನೇ ಆಗ್ತಿರ್ಲಿಲ್ಲ. ನಿನಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ಈ ಮದ್ವೆಲಿ ಏನೋ ಸಮಸ್ಯೆ ಇದೆ ಅಂತ ನನಗೆ ಅನ್ನಿಸ್ತಿದೆ. ಹಿಂಗೆ ಕೋತಿ ತರ ಆಡ್ತಿರು. ನನ್ನ ಸಮಸ್ಯೆ ಏನು ಅಂತ ನಿನಗೆ ಅರ್ಥ ಆಗಲ್ಲ. ಅಪ್ಪು, ನಿನ್ನ ಹತ್ರನೇ ಮಾತಾಡೋಣ ಅಂತ ಬರ್ತಿದೆ. ಬರೋ ವಾರದಲ್ಲಿ ನಿಶ್ಚಿತಾರ್ಥಕ್ಕೆ ಡೇಟ್ ಕೊಟ್ಟಿದ್ದಾರೆ. ನೀನು ಯಾವ ಕೆಲಸನೂ ಇಟ್ಕೋಬೇಡ. ಶೋರ್ ಚಿಕ್ಕಿ. ಚಿಕ್ಕಿ, ಲಾಯರ್ ಫೋನ್ ಮಾಡ್ತಿದ್ದಾರೆ, 1 ಮಿನಿಟ್. ಅಂಕಲ್. ಹಲೋ ರಾಮ್, 1-2 ನಿಮಿಷ ಫ್ರೀ ಇದ್ದೀರಾ? ಫ್ರೀ ಇಲ್ಲದೆ ಇದ್ದರೆ ಫ್ರೀ ಮಾಡ್ಕೊಂಡಾದರೂ ನಾನು ಹೇಳೋ ಮಾತು ನೀವು ಕೇಳಿಸ್ಕೊಳ್ಳೇಬೇಕು ರಾಮ್. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಅಫ್ಕೋರ್ಸ್ ಅಂಕಲ್, ಅದೇನಂತ ಹೇಳಿ. ನಾನು ಮೊನ್ನೆ ನಿಮ್ಮನ್ನು ಮೀಟ್ ಮಾಡಿದಾಗ ಈ ವಿಷಯ ಹೇಳಿದ್ನೋ ಅಥವಾ ಮರ್ತಿದ್ದೀನೋ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಅದಕ್ಕೆ ಈಗ ಫೋನ್ ಮಾಡಿದೆ. ಮೊನ್ನೆ ನಾವು ವಿಲ್ ವಿಚಾರ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನು ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡಿ. ಯಾರ ಹತ್ರನೂ ಅಂದರೆ ಯಾರ ಹತ್ರನೂ ಕೂಡ ಅದನ್ನು ಡಿಸ್ಕಸ್ ಮಾಡಬೇಡಿ. ಅವರು ನಿಮ್ಗೆ ಎಷ್ಟೇ ಹತ್ರದವರಾದರೂ ಸರಿ. ಅಫ್ಕೋರ್ಸ್ ಮುಂದೆ ನಿಮ್ಮ ಹೆಂಡತಿಗೆ ನೀವು ಈ ವಿಲ್ ವಿಚಾರ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ತಾಯಿ ವಿಲ್ ಪ್ರಕಾರ ನಿಮ್ಮ ಆಸ್ತಿನಲ್ಲಿ ನಿಮ್ಮಷ್ಟೇ ಹಕ್ಕು ನಿಮ್ಮ ಹೆಂಡತಿಗೂ ಸಹ ಇರುತ್ತೆ. ಆದರೆ ನೀವು ಮತ್ತು ನಿಮ್ಮ ಹೆಂಡತಿ ಹೊರತಾಗಿ ಬೇರೆ ಯಾರಿಗೂ ಈ ವಿಚಾರ ತಿಳಿಬಾರ್ದು. ಯಾಕೆ ಅಂಕಲ್? ಇದು ನಿಮ್ಮ ತಾಯಿ ಆಸೆನೇ ಅಂದ್ಕೊಳ್ಳಿ ರಾಮ್. ತಾಯಿ ಆದವಳು ಮಕ್ಕಳ ಒಳಿತು ಕೆಡುಕು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾಳೆ ಅಂಥೇಳಿ ನೀವು ನಂಬ್ತಿರಲ್ವಾ? ಹಾಗಾಗಿ ಈ ನಿಮ್ಮ ತಾಯಿ ಆಸೆ ಪ್ರಕಾರ ಈ ವಿಚಾರ ನಿಮಗೆ ಮಾತ್ರ ಸೀಮಿತವಾಗಿರಲಿ. ಯಾವ್ದು? ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ರಾಮ್. ಓಕೆ, ಥ್ಯಾಂಕ್ಸ್, ಬಾಯ್. ಏನಂತಪ್ಪು? ಅಬ್ಬಾ, ಅದು ಚಿಕ್ಕಿ, ನನ್ನ ಮದುವೆ ಫಿಕ್ಸ್ ಆಗಿದೆಯಲ್ವಾ, ತಾತ ಅದನ್ನು ಲಾಯರ್ ಅಂಕಲ್ಗೆ ಹೇಳಿದ್ದಾರೆ. ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾರೆ ಅಷ್ಟೆ. ಸರಿ ಚಿಕ್ಕಿ, ನಾನೇನು ಹೊಡ್ತೇನೆ. ಬಾಯ್. ಐ ಆಮ್ ಸಾರಿ ಚಿಕ್ಕಿ, ನಿಮ್ಮಿಂದ ಯಾವುದೇ ವಿಷಯನ ಮುಚ್ಚಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಟ್ ದ ಸೇಮ್ ಟೈಮ್ ಲಾಯರ್ ಅಂಕಲ್ ಹೀಗೆ ಹೇಳ್ತಿದ್ದಾರೆ ಅಂದರೆ ಅದು ಈ ಮನೆ ಒಳ್ಳೆಯದಕ್ಕೆ ಆಗಿರುತ್ತೆ. ಪ್ಲೀಸ್ ಫರ್ಗಿವ್ ಮೀ ಚಿಕ್ಕಿ. ರಾಮ, ಚಿಕ್ಕಪ್ಪ, ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್, ಕಂಗ್ರ್ಯಾಚುಲೇಷನ್ಸ್. ಈ ಮನೆಗೆ ಸೀತಾ ಬರಬೇಕು ರಾಮ. ಅವಳೇ ಈ ಮನೆಗೆ ತಕ್ಕ ಸೊಸೆ. ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ವಾಣಿ ಅತ್ತಿಗೆಗೂ ತುಂಬ ಖುಷಿಯಾಗುತ್ತೆ ರಮ್ಮ. ನೋಡು ರಾಮ,
ನಿನಗೆ ಹೆಣ್ಣೋಳು ಶಾಸ್ತ್ರಕ್ಕೆ ನಾನು ಬರಬೇಕು ಅಂತ ಆಸೆ ಇತ್ತು. ಆದರೆ ನಾನಲ್ಲಿ ಬಂದು ಏನೇನೋ ಮಾತಾಡ್ಬಿಡ್ತೀನಿ ಅಂತ ಇವ್ರು ಅಂದ್ಕೊಂಡು ನನ್ನ ಯಾರೋ ಕರ್ಕೊಂಡು ಹೋಗಿಲ್ಲ ನೋಡು. ಎಲ್ಲ ಬಿಡು ಪರವಾಗಿಲ್ಲ. ಆಶೀರ್ವಾದ ಮಾಡಷ್ಟೆಲ್ಲ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ಇಲ್ಲಿಂದ ಬಯಸ್ತೀನಿ, ನಿನಗೆ ಯಾವಾಗಲೂ ಒಳ್ಳೇದೇ ಆಗಬೇಕು, ಒಳ್ಳೇದೇ ಆಗುತ್ತೆ. ಆಮೇಲೆ ಸಿಕ್ತಾಳಲ್ವಾ ಅವಳು ವಾಣಿ ಅತ್ತಿಗೆ ಪ್ರತಿರೂಪಗಳ ಅದೇ ವಿನಯತೆ, ಅದೇ ಸಜ್ಜನಿಕೆ. ಅಬ್ಬಬ್ಬಬ್ಬ ಅವಳು ಮನೆಯ ಬೇಯಿಸಿದ ರೀತಿಲೇ ಗೊತ್ತಾಗುತ್ತಿದೆ ಅಲ್ಲ. ನೋಡು, ದೇವರು ಅನ್ನೋನಿದ್ದಾನೆ ಅಂತ ನನಗೆ ನಂಬಿಕೆ ಬರೋಕ್ಕೋಸ್ಕರನೇ ನನ್ನ ಸೀತಾನ್ ಭೇಟಿ ಮಾಡಬೇಕಾಯ್ತು ನೋಡು. ಸೂಪರಪ್ಪ, ಹ್ಯಾಪಿ. ಏನು ಚಿಕ್ಕಪ್ಪ ಇದು, ಬೆಳಿಗ್ಗೆನೇ ಇಷ್ಟೊಂದು ಕುಡಿದಿದ್ದೀರ? ನೋಡಪ್ಪ, ನಿನ್ನ ಮದುವೆ ಪಕ್ಕ ಆಯಿತು, ಗಟ್ಟಿ ಆಯಿತು ಅನ್ನೋ ಖುಷಿಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಏನು ಚಿಕ್ಕಪ್ಪ ನೀವು ಈ ಥರ ಕುಡಿದ್ರೆ ಆರೋಗ್ಯ ಹಾಳಾಗಲ್ವಾ ಹೇಳಿ? ಸೀತಾಯಿ ಮನೆ ಬರೋದು ಇಷ್ಟ ಇದೆಯಾ ಇಲ್ವೋ? ಹಾಂ, ಮತ್ತೆ ನೀವು ಈ ಥರ ಡೈಲಿ ಕುಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳಿ? ದಯವಿಟ್ಟು ಚಿಕ್ಕಪ್ಪ ಈ ಥರ ಕುಡಿಬೇಡಿ ಚಿಕ್ಕಪ್ಪ, ಪ್ಲೀಸ್ ಕುಡಿಯೋದನ್ನು ಕಮ್ಮಿ ಮಾಡಿ. ಬಾಯ್ ಬಾಯ್. ಹೌದಲ್ವಾ? ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಇವನ್ ನಂಬರ್ ಯಾಕೆ ನಾಟ್ ರೀಚಬಲ್ ಇದೆ? ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಫ್ಲೈಟ್ ಏನಾದರೂ ಬೋರ್ಡ್ ಮಾಡ್ಬಿಟ್ನಾ ಹೇಗೆ? ಇರ್ಬೋದೇನಪ್ಪ. ಏನಾಯ್ತು ಅಶೋಕ್? ಯಾಕೆ ಆತರ ಗೇಟ್ ಮುಂದೆ ಬಿದ್ದಿದ್ರಿ? ಇಲ್ಲಿ ಏನ್ ನಡೀತಿದೆ? ಪ್ರಿಯಾ, ಕೂಲ್ ಡೌನ್. ನಿಮ್ಮನ್ನಂತ ಸ್ಥಿತಿಲಿ ನೋಡ್ಕೊಂಡು ನಾ ಹೇಗ್ ಕೂಲ್ ಆಗಿರ್ಲಿ ಅಶೋಕ್? ನಿನ್ನೆ ರಾತ್ರಿ ಯಾವುದೋ ವಿಷಯ ಹುಡ್ಕೊಂಡೆಲ್ಲೋ ಹೋಗಿದ್ದೆ. ಅದೇನಾಯ್ತೋ ಗೊತ್ತಿಲ್ಲ, ಯಾರೋ ಹಿಂದೆಯಿಂದ ತಲೆಗೆ ಹೊಡೆದಂಗೆ ಆಯ್ತು ಅಷ್ಟೇ ನೆನಪಿರೋದು. ಅಶೋಕ್, ನಿಮ್ಮನ್ನ ಯಾರು ಅಟ್ಯಾಕ್ ಮಾಡಿದ್ರ? ಈ ವಿಷಯ ರಾಮಿಗೆ ಗೊತ್ತಾ? ಯಾರೇ ಆದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಶೋಕ್. ಪ್ರಿಯಾ, ಯಾವುದೇ ಕಾರಣಕ್ಕೂ ರಾಮ್ಗೆ ವಿಷಯ ಗೊತ್ತಾಗೋದು ಬೇಡ. ಯಾಕೆಂದರೆ ಏನಾಗ್ತಿದೆ, ಏನು ನಡೀತಿದೆ ಅಂತ ನನಗೆ ಕ್ಲಾರಿಟಿ ಇಲ್ಲ. ಅದು ಅಲ್ಲದೆ ರಾಮ ಅವನ ಜೀವನದಲ್ಲಿ ಸೆಟ್ಲ್ ಆಗ್ತಿದೆ. ಇಂಥ ಟೈಮಲ್ಲಿ ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ. ಅವನು ನಾನು ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾನೆ. ನನ್ನ ಬಗ್ಗೆ ವಿಚಾರಿಸೋಕ್ಕೆ ನಿನಗೂ ಟ್ರೈ ಮಾಡ್ತಾನೆ. ಈ ಪತ್ತೆದಾರಿ ಕೆಲಸ ಎಲ್ಲ ಅವನಿಗೆ ಗೊತ್ತಾಗೋದು ಬೇಡ. ಇದನ್ನು ನಾನು ನೋಡ್ಕೊತೀನಿ. ಅವನೇನಾದ್ರು ನಿಂಗೆ ಕಾಲ್ ಮಾಡಿದ್ರೆ ನನಗೆ ಜ್ವರ ಬಂದಿದೆ ಅಂತ ನೀನು ಮ್ಯಾನೇಜ್ ಮಾಡು. ಓಕೆ ಫೈನ್, ಅದನ್ನೆಲ್ಲ ಮಾಡೋಣ. ಬಟ್ ಪ್ಲೀಸ್, ನೀವು ಯಾವ ವಿಷಯನೂ ನನ್ನ ಹತ್ರ ಹೈಡ್ ಮಾಡಬೇಡಿ. ಅದು ಏನಿದೆಯೋ ಹೇಳಿ. ನಾನು ಏನು ಹೈಡ್ ಮಾಡ್ತಾ ಇಲ್ಲ ಪ್ರಿಯ. ನಿನ್ನೆ ರಾತ್ರಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ನನಗೊಂದು ಕ್ಲಾರಿಟಿ ಸಿಗೋವರೆಗೂ ನಾನು ಪ್ರತಿಯೊಂದು ನಿನ್ನ ಹತ್ರ ಹೇಳ್ತೀನಿ. ಓಕೆ ಓಕೆ, ಪ್ಲೀಸ್ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ. ಈ ಪತ್ತೆದಾರಿ ಕೆಲಸನೆಲ್ಲ ಇಲ್ಲಿಗೆ ನಿಲ್ಸಿ. ನೀವು ನಿಮ್ಮ ಸೇಫ್ಟಿ ನನಗೆ ಇಂಪಾರ್ಟೆಂಟ್ ಅಶೋಕ್. ನೀವು ಹುಷಾರಾಗಿರ್ಬೇಕು. ನಾನು ಸೇಫಾಗಿ ಇರ್ತೀನಿ ಪ್ರಿಯಾ, ಆದರೆ ಇದೆಲ್ಲ ಇಲ್ಲಿಗಂತೂ ಬಿಡಲ್ಲ. ಈಗ ಸದ್ಯಕ್ಕೆ ನನಗೆ ಜ್ವರ ಬಂದಿದೆ, ನನಗೆ ರೆಸ್ಟ್ ಬೇಕು ಅಂತ ನೀನು ರಾಮ್ನ ನಂಬಿಸ್ ಪ್ಲೀಸ್. ಹಾಯ್.
ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮತ್ತು ಸೀತಾ ಮದುವೆ ಫಿಕ್ಸ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸರ್ಪ್ರೈಸ್. ಬರೀ ಇಷ್ಟ ಅಲ್ಲಪ್ಪ, ಎಂಗೇಜ್ಮೆಂಟ್ ಇವೆಂಟು, ವೆಡ್ಡಿಂಗ್ ಡೇ ಎಲ್ಲ ಇದೆ. ಎಲ್ಲರೂ ಬರಬೇಕು, ಮಿಸ್ ಮಾಡಬಾರ್ದು. ಶೋರ್ ಸರ್, ನಾವೆಲ್ಲರೂ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ನಿಮ್ಮಿಬ್ಬರ ಜೋಡಿ ಮೇಡ್ ಫಾರ್ ಈಚ್ ಅದರ್. ಹೌದು, ನೀವಿಬ್ರು ಮೊದಲೇ ಮದುವೆ ಆಗಬೇಕಿತ್ತು ಅಂತ ಡಿಸೈಡ್ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿ ನಮ್ಮೆಲ್ಲರ ಜೊತೆ ಕೂತು ಕೆಲಸ ಮಾಡೋಗಾಯ್ತು. ಅದರಲ್ಲೂ ಸೀತಾ ಜೊತೆನೆ ಕೂತು ಕೆಲಸ ಮಾಡೋಗಾಯ್ತು. ದಿನ ಸೀತಾ ಜೊತೆ ಲಂಚ್ ಕೂಡ ಶೇರ್ ಮಾಡೋಗಾಯ್ತು. ಅದರಿಂದ ನೀವಿಬ್ರು ಬೆಸ್ಟ್ ಫ್ರೆಂಡ್ ಆದ್ರಿ. ಹೌದು ಸರ್, ಸೀತಾ ಇಸ್ ದ ಬೆಸ್ಟ್. ಯಾಕಂದರೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿದ್ದಾಗ ಅವ್ರು ನಿಮ್ಮ ಜೊತೆ ಹೇಗಿದ್ರು ಇವತ್ತಿಗೂ ಹಾಗೇ ಇದ್ದಾರೆ. ನಿಮ್ಮಿಬ್ಬರದು ತುಂಬ ಅಪರೂಪದ ಜೋಡಿ. ಥ್ಯಾಂಕ್ ಯು ಪವರ್. ನೀವಿಬ್ರು ಮದುವೆ ಆಗ್ತಿರೋದನ್ನ ನೀವು ಸೆಲೆಬ್ರೇಟ್ ಮಾಡ್ತಿರೋಲ್ವೋ ಗೊತ್ತಿಲ್ಲ, ಅದೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒನ್ಸ್ ಅಗೇನ್ ಕಂಗ್ರಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮ ವಿಶಸ್ಸು ಸೇರಿದ್ರೆ ಇನ್ನೂ ಸ್ಪೆಷಲ್ ಅನ್ಸುತ್ತೆ. ಥ್ಯಾಂಕ್ ಯು ಗೈಸ್. ಆನೆಸ್ಟ್ಲಿ ಸ್ಪೀಕಿಂಗ್, ಯು ಗೈಸ್ ಜಸ್ಟ್ ಮೇಡ್ ಆರ್ ಡೇ ಸೋ ಸ್ಪೆಷಲ್. ಅಶೋಕ್ ಮತ್ತೆ ಪ್ರಿಯಾ ಇಲ್ಲಿ? ಸರ್, ಅಶೋಕ್ ಸರ್ಗೆ ಜ್ವರ ಅಂತ, ಅದಕ್ಕೆ ಪ್ರಿಯ ಬಂದಿಲ್ಲ. ವಾಟ್? ಅಶೋಕಂಗೆ ಹುಷಾರಿಲ್ವಾ? ಹೌದು ಸರ್, ಅದಕ್ಕೆ ಪ್ರಿಯಾ ಅವರು ಲ್ಯಾಪ್ಟಾಪ್ ಮತ್ತು ಫೈಲ್ಸ್ನೆಲ್ಲ ಮನೆಗೆ ತರಿಸ್ಕೊಂಡ್ರು. ಓಕೆ. ಎನಿವೇಸ್, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಅಶೋಕಂಗೆ ಹುಷಾರಿಲ್ವಂತೆ.